ಪ್ರತಿಯೊಬ್ಬರು ಮಕ್ಕಳ ಒಂದು ವಿಶೇಷವಾದ ವಿದ್ಯೆಯನ್ನು ಕಲ್ತಿದ್ದಾರೆ ಎಲ್ಲರೂ ಅಲ್ವಾ? ನಿಮ್ಮೆಲ್ಲ ಖುಷಿ ಇದೆ ಅಲ್ವಾ? ಖುಷಿ ಇದೆಯಾ? ನೀವೀಗ ಮುಂಚೆ ವಿದ್ಯೆ ಕಲಿಕಲು ಮುಂಚೆ ಹೇಗಿದ್ರಿ? ವಿದ್ಯೆ ಕಲ್ತಾದ್ಮೇಲೆ ಹೇಗೆ ಅನಿಸುತ್ತೆ ನಿಮಗೆಲ್ಲ? ಖುಷಿ ಆಗುತ್ತೆ ಸರ್. ಖುಷಿ, ತುಂಬ ಖುಷಿ ಇದೆಯಾ? ನಿಮ್ಮ ಪೇರೆಂಟ್ಸ್ ಎಲ್ಲ ಖುಷಿ ಇದೆಯಾ? ಇದೆ ಸರ್. ನಿಮ್ಮಲ್ಲಿ ಏನೋ ಚೇಂಜಸ್ ಆಗಿದೆ ಅನಿಸುತ್ತಾ ನಿಮಗೆ? ಮುಂಚೆ ತುಂಬ ಕೋಪ ಇದೆ, ಬರೀ ಫೋನು ಟಿ ವಿನಲ್ಲೇ ಅಡಿಕ್ಟ್ ಆಗಿದೆ. ಈಗ ಗಾಂಧಾರಿಗೆ ಬಂದಾಗ ಫೋನು ಟಿ ವಿ ಎಲ್ಲ ಅವಾಯ್ಡ್ ಮಾಡ್ತೀನಿ, ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ. ಆವಾಗ ಮಾರ್ಕ್ಸ್ ತೆಗಿತಿರ್ಲಿಲ್ಲ, ಈಗ ಮಾರ್ಕ್ಸ್ ತೆಗಿತಾ ಇದ್ದೀನಿ. ಈ ಗಾಂಧಾರಿ ವಿದ್ಯೆ ಕಲ್ತ ಮೇಲೆ ಫುಲ್ಲು 100 to 100% ಬರ್ತಿದೆ. ಗುಡ್, ವೆರಿ ಗುಡ್. ನಿಮ್ಮ ನಾನು ಮುಂಚೆ ಎಲ್ಲ ನಾನು ಫುಲ್ ವೀಕ್ ಇದ್ದೆ ಸಬ್ಜೆಕ್ಟ್ಸಲ್ಲೇ. ಆಮೇಲೆ ನಾನು ಗಾಂಧಾರಿ ವಿದ್ಯೆ ಬಂದಮೇಲೆ ತುಂಬ ಚೆನ್ನಾಗಿ ಓದ್ತಿದ್ದೀನಿ, ಹಿಂದಿನೂ ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ. ಮತ್ತು ಮನೆಯಲ್ಲೇ ಎಲ್ಲರಿಗೂ ಖುಷಿಯಾಗಿದೆ. ಖುಷಿಯಾಗಿದೆ, ವೆರಿ ಗುಡ್. ನನಗೆ ಫೋಕಸ್ ಪವರ್ ಕಡಿಮೆ ಇತ್ತು, ಈವನ್ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಇತ್ತು. ಗಾಂಧಾರಿ ವಿದ್ಯೆಗೆ ಬಂದಮೇಲೆ ನಂಗೆ ಮೆಮೊರಿ ಪವರ್ ಜಾಸ್ತಿ ಆಯಿತು, ಆಮೇಲೆ ಫೋಕಸ್ಸು ಜಾಸ್ತಿ ಆಯಿತು, ಮಾರ್ಕ್ಸ್ ಎಲ್ಲ ಸರಿಯಾಗಿ ಬರೋಕ್ಕೆ ಹೋಯ್ತು. ಆಮೇಲೆ ಮ್ಯಾಮ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ನೀನು ಯಾವ ಕ್ಲಾಸ್ಗೆ ಹೋಗ್ತೀಯಾ, ಹೆಂಗೆ ತೆಗಿತಿದ್ಯಾ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ. ಆಮೇಲೆ ನಾನು ನೆಕ್ಸ್ಟ್ ಇಯರ್ ಎಲ್ಲ ಕಳ್ಕೊತೀನಿ ಅಂದರು. ವೆರಿ ಗುಡ್. ನಿನಗೇನು ಅನಿಸುತ್ತೆ ವಿದ್ಯೆ ಕಲಿಯೋಕ್ಕೆ? ನಂದು ಕಾನ್ಸಂಟ್ರೇಷನ್ ಪವರ್ ಕಮ್ಮಿ ಇತ್ತು, ಎಲ್ಲದರಲ್ಲೂ ಕಮ್ಮಿ ಇತ್ತು. ನಾನು ಗಾಂಧಾರಿ ವಿದ್ಯೆ ಕ್ಲಾಸ್ ಸೇರಿದ ತಕ್ಷಣ ಒಂದು 3 to 4 days ಹಂಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಯಿತು.